Hello guys, how you all? Hope are doing good. So in this particular video ನಾನು ಬಂದ್ಬಿಟ್ಟು ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ದ್ಯಾಟ್ ಈಸ್ ಪೇಪರ್ ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಪ್ರೊಸೀಡ್ ಮಾಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಪ್ರೊಸೀಡ್ ಮಾಡ್ತೀನಿ. ಸೊ ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಮಿಸ್ಟೇಕ್ಸ್ನ ಯಾವ ಥರ ಅವಾಯ್ಡ್ ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಸಲ್ಯೂಷನ್ಸ್ ಫಾರ್ ದೆಮ್ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಿದ್ರೆ ಫಸ್ಟ್ ಪಾಯಿಂಟ್ ನಂಬರ್ 1 ಬಂದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು, ನಿಮಗೆ ಭಾಳಷ್ಟು ಕ್ವೆಶನ್ಸ್ ಇರುತ್ತೆ ರೈಟ್ ಟು ರೈಟ್ ದ ಎಕ್ಸಾಮಿನೇಷನ್. ಸೊ ಭಾಳಷ್ಟು ಕ್ವೆಶನ್ಸ್ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಯು ನೀಡ್ ದ ಟೈಮ್. ಸೊ ದಟ್ ಈಸ್ ದ ರೀಸನ್ ನಿಮಗೆ ಟೈಮ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯು ನೀಡ್ ಟು ಸ್ಪ್ಲಿಟ್ ದ ಟೈಮ್. ಒಂದೊಂದು ಕ್ವೆಶನಿಗೆ ನೀವು ಇಷ್ಟು ಅಂತೇಳಿ ಟೈಮ್ನ ಸೆಟಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ದಟ್ ಅದ್ರ ಮೇಲೆ ನೀವು ಅದ್ರ ಬೇಸ್ಡ್ ಕ್ವೆಶನನ್ನು ಸಾಲ್ವ್ ಮಾಡ್ತಾ ಹೋಗೋದು ನನ್ನ ಒಂದು ಸಜೆಷನ್ ಆಗಿರುತ್ತೆ. ಆಗಿದ್ರೆ ಈ ಪಾಯಿಂಟ್ ಬಂದ್ಬಿಟ್ಟು ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಪೇಪರ್ ಚೆಕಿಂಗ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ಎಲ್ಲದನ್ನು ಸಾಲ್ವ್ ಮಾಡಿ ಯು ನೀಡ್ ಟು ಮ್ಯಾನೇಜ್ಮೆಂಟ್ ಟಿಲ್ ಅಂದರೆ 10 minutes ಇರೋ ಹಾಗೆ ನೀವು ನೋಡ್ಕೋಬೇಕು ಲಾಸ್ಟ್ ಅಟ್ ದ ಎಂಡ್ ಆಫ್ ದಿ ಸಾಲ್ವಿಂಗ್ ಆಫ್ ದ ಕ್ವೆಶನ್ಸ್. ಸೊ ಪಾಯಿಂಟ್ ನಂಬರ್ 2 ಬಂದುಬಿಟ್ಟು ಮೇಕ್ ಶ್ಯೂರ್ ಯುವರ್ ಹ್ಯಾಂಡ್ ರೈಟಿಂಗ್ ಮಸ್ಟ್ ಬಿ ಇಂಪ್ರೂವ್. ಸೊ ಯಾವ ಥರ ಅಂತಂದರೆ ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ದಟ್ ನೀಟಾಗಿ ಬರಿಬೇಕು, ಓಕೆ, ಆ್ಯಂಡ್ ನೀಟಾಗಿ ಬರಿಬೇಕು, ಅಫ್ಕೋರ್ಸ್ ಇಟ್ ಈಸ್ ರೈಟ್, ಬಟ್ ಯು ನೀಡ್ ಟು ರೈಟ್ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅಂಥೇಳಿ ನಾನು ಹೇಳಲ್ಲ. ಸೊ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ನ ನೀವು ಪೇಪರ್ ಕರೆಕ್ಷನ್ ಮಾಡುವಂತಹ ವ್ಯಾಲ್ಯುವೇಟರ್ ಏನಿರ್ತಾನಲ್ಲ, ಸೊ ಅವರಿಗೆ ಅರ್ಥ ಆಗಂಗೆ ನೀವು ಹ್ಯಾಂಡ್ ರೈಟಿಂಗ್ನ ಬರಿಬೇಕಾಗತ್ತೆ. ಸೊ ಅಟ್ರಾಕ್ಷನ್ ಆಗಿರುವಂತಹ ಹ್ಯಾಂಡ್ ರೈಟಿಂಗ್ ಕೂಡ ನೀವು ಬರಿಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ಯು ಆರ್ ನಾಟ್ ಗುಡ್ ಎಟ್ ಹ್ಯಾಂಡ್ ರೈಟಿಂಗ್ ಅಂತಂದರೆ ಸ್ಟಿಲ್ ಯು ಹ್ಯಾವ್ ದ ಟೈಮ್ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಇಂಪ್ರೂವ್ ಆ್ಯಂಡ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ಅವಾಯ್ಡ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇದು ಬಂದ್ಬಿಟ್ಟು ಪಾಯಿಂಟ್ ನಂಬರ್ 3. ಆ್ಯಂಡ್ ಇಫ್ ಯು ವಾಂಟ್ ಟು ಅವಾಯ್ಡ್, ಐ ಮೀನ್ ಯಾವ ಥರ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಒನ್ ಸೊಲ್ಯೂಷನ್ ಇಸ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್ ಆ್ಯಂಡ್ ರಿಪೀಟೆಡ್ ಆಗಿರುವಂತಹ ಕ್ವೆಶನ್ಸ್ ಅಥವಾ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ರೆಡಿ ಆಗಿರಬೇಕಾಗತ್ತೆ, ಐ ಮೀನ್ ಪ್ರಿಪೇರ್ ಆಗಿರಬೇಕಾಗತ್ತೆ. ಆ್ಯಂಡ್ ಕೀವರ್ಡ್ಸ್ ಅಂತ ಇರುತ್ತಲ್ಲ, ಸೊ ಅದರಲ್ಲಿ ನೀವು ಏನು ಕೀವರ್ಡ್ಸ್ನ ನೀವು 100 times ಅಲ್ಲ, ನೀವು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ರೆ ಯು ನೀಡ್ ಟು ಪ್ರಾಕ್ಟೀಸ್ ಮೋರ್ ದೆನ್ 100 times ಅಂತ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಪಾಯಿಂಟ್ಸ್ನ ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು ಅಂತಂದರೆ ಯು ನೀಡ್ ಟು ರೈಟ್ ದ ಆನ್ಸರ್ಸ್ ಇನ್ ಪಾಯಿಂಟ್ ವೈಸ್. ಸೊ ಪಾಯಿಂಟ್ ವೈಸ್ ಆಗಿ ನೀವು ಬರಿತಾ ಹೋಗಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಪೇಪರ್ ಅಟ್ರಾಕ್ಷನ್ ಆಗಿರಬೇಕು ಅಂತಂದರೆ ಯು ನೀಡ್ ಟು ಮಾರ್ಜಿನ್ ಯುವರ್ ಪೇಪರ್ ಅಂತ ಹೇಳಿ ನಾನು ಹೇಳ್ತೀನಿ. ದಟ್ ಟು ವಿತ್ ಪೆನ್ಸಿಲ್, ಮತ್ತು ನೀವು ಪೆನ್ನಿಂದ ಮಾಡೋಕ್ಕೆ ಹೋಗ್ಬಾರ್ದಾಗಿರುತ್ತೆ. ಸೊ ಯು ನೀಡ್ ಟು ಮಾರ್ಜಿನ್ ವಿತ್ ಪೆನ್ಸಿಲ್ ಇಟ್ ಸೆಲ್ಫ್, ಸೊ ದಟ್ ನಿಮ್ಮ ಒಂದು ಆನ್ಸರ್ ಶೀಟ್ ಏನಾಗಿರುತ್ತೆ ಇಟ್ ವಿಲ್ ಬಿ ಲುಕ್ ಅಪ್ ಬ್ಯೂಟಿಫುಲ್ ಅಂತ ಬಂದ್ಬಿಟ್ಟು ನಿಮ್ಮ ಒಂದು ಆನ್ಸರ್ ಇನ್ನೂ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಒನ್ ಥಿಂಗ್ ಈಸ್ ದ್ಯಾಟ್ ಯೂಸ್ ದ ಕೀವರ್ಡ್ಸ್ ಇನ್ ಯುವರ್ ಆನ್ಸರ್ಸ್. ಸೊ ಯಾವುದೇ ರೀತಿಯಂತಹ ನೀವು ಆನ್ಸರ್ಸ್ನ ಬರಿತಾ ಇದ್ದೀರಿ, ದಟ್ ಟು ಇಂಪಾರ್ಟೆಂಟ್ ಆನ್ಸರ್ ಅಥವಾ ಇರುತ್ತಲ್ಲ ನೀವು ಒಂದು ಕಂಟೆಂಟ್ ಇರುವಂತಹ ಆನ್ಸರ್, ಸೊ ಅದರಲ್ಲಿ ಮೇಕ್ ಶ್ಯೂರ್ ದಟ್ ಯೂಸ್ ಕೀವರ್ಡ್ಸ್ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಂಡರ್ಲೈನ್ ದ ಮೇನ್ ಪಾಯಿಂಟ್ಸ್ ಇನ್ ಯುವರ್ ಆನ್ಸರ್ಸ್. ಸೊ ಆನ್ಸರ್ಸ್ ಬರಿತಾ ಇರ್ಬೇಕಾದ್ರೆ ನಿಮಗೆ ಈ ಒಂದು ಪಾಯಿಂಟ್ ನಿಮಗೆ ಮೇಜರ್ ಪಾಯಿಂಟ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನಿಸುತ್ತಲ್ಲ, ಸೊ ಆ ಥರ ಇರುವಂತಹ ಪಾಯಿಂಟ್ಸ್ನ ನೀವು ಪೆನ್ಸಿಲ್ ತೊಗೊಂಡು ಅಂಡರ್ಲೈನ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವಾಗಿಂದನೇ. ವೈಲ್ ರೈಟಿಂಗ್ ದ ಎಕ್ಸಾಮಿನೇಷನ್ ಅಲ್ಲ, ಆವಾಗೇ ನೀವು ರಿಮೆಂಬರ್ ಮಾಡ್ತಾ ಇರಬೇಕಾಗುತ್ತೆ ಈ ಒಂದು ಪಾಯಿಂಟ್ಸ್ ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಲ್ಲ, ಸೊ ಅದನ್ನೇ ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ನೀವು ಆನ್ಸರ್ ಶೀಟ್ನ ನೀವು ಕ್ರ್ಯಾಕ್ ಮಾಡಬೇಕು. ಡೋಂಟ್ ಫರ್ಗೆಟ್ ಟು ಪುಟ್ ದ ಕ್ವೆಶನ್ ನಂಬರ್ ಆ್ಯಂಡ್ ರೋಮನ್ ನಂಬರ್ಸ್. ಸೊ ಇವು ಬಂದ್ಬಿಟ್ಟು ಮೇಜರ್ ಪಾಯಿಂಟ್ಸ್. ಆ್ಯಂಡ್ ಸ್ಟೂಡೆಂಟ್ಸ್ ಭಾಳಷ್ಟು ಮಿಸ್ಟೇಕ್ ಮಾಡೋದಂದರೆ ಇದರಲ್ಲೇ ಚಿಕ್ಕವಲ್ಲೇ ನೀವು ಭಾಳಷ್ಟು ಮಿಸ್ಟೇಕ್ ಮಾಡ್ತೀವಿ. ಸೊ ದಟ್ ಈಸ್ ದ ರೀಸನ್ ಅವಾಯ್ಡ್ ದೀಸ್ ಥಿಂಗ್ಸ್ ಆ್ಯಂಡ್ ಕೀಪ್ ರಿಮೆಂಬರ್ ದ್ಯಾಟ್ ಯು ಶುಡ್ ಮೇಕ್ ಶ್ಯೂರ್ ಟು ಪುಟ್ ದ ಕ್ವೆಶನ್ ನಂಬರ್ ಆ್ಯಂಡ್ ವಿತ್ ರೋಮನ್ ನಂಬರ್ ಸೈಮಲ್ಟೇನಿಯಸ್. ಸೊ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು ಸ್ಕ್ರ್ಯಾಚಿಂಗ್. ಸೊ ಸ್ಕ್ರ್ಯಾಚಿಂಗ್ನ ಅವಾಯ್ಡ್ ಮಾಡಿ. ಲೈಕ್ ನಿಮ್ಗೆ ಏನಾದರೂ ಮಿಸ್ಟೇಕ್ ಆದರೆ ಅಫ್ಕೋರ್ಸ್ ವಿ ಹ್ಯಾವ್ ದಟ್ ಸೈನ್ಸ್ ಟು ಸ್ಕ್ರ್ಯಾಚ್ ರೈಟ್, ಬಟ್ ಸ್ಕ್ರ್ಯಾಚಿಂಗ್ ಅನ್ನೋದು ಕೂಡ ಈ ವೇಯಲ್ಲಿ ಮಾಡಬೇಕು. ದಟ್ ಒನ್ ಲೈನ್ನ ಹಾಕಿ ದ್ಯಾಟ್ಸ್ ಇಟ್. ಸೊ ಇಲ್ಲ ಅಂತಂದರೆ ನಿಮ್ಮ ಆನ್ಸರ್ ಅನ್ನೋದು ಮೆಸ್ಸಿಯಾಗಿ ಕಾಣುತ್ತೆ ವಿತ್ ಒನ್ ಮಿಸ್ಟೇಕ್. ಸೊ ಅದರಿಂದ ಬಿ ಕೇರ್ಫುಲ್ ವೈಲ್ ರೈಟಿಂಗ್ ದ ಆನ್ಸರ್ ಆ್ಯಂಡ್ ವೈಲ್ ಯು ಡಿಡ್ ದ ಮಿಸ್ಟೇಕ್ನು. ಸೊ ದೆನ್ ಅವಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಸ್ಕ್ರ್ಯಾಚ್ ಒನ್ ಲೈನ್ ಈ ಥರ ಹಾಕಿ ಆನ್ ದ
ವರ್ಡ್ ಇಲ್ಲಪ್ಪ ಅಂತ ಅಂದರೆ ಯು ನೀಡ್ ಟು ಪುಟ್ ದ ಬ್ರಾಕೆಟ್ಸ್ ಆ್ಯಂಡ್ ಇಂಟು ಮಾರ್ಕ್ನ ಹಾಕಿ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಯು ನೀಡ್ ಟು ಫಾಲೋ ವೈಲ್ ರೈಟಿಂಗ್ ದ ಎಕ್ಸಾಮಿನೇಷನ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಭಾಳನೇ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಆಗಿರುವಂತಹ ವಿಡಿಯೋ, ರೈಟ್? ಸೊ ಅದಕ್ಕಂತ ಹೇಳಿ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.